ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಮಂಗಳೂರು ಬೋಂಡನ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಂಜೆ ಟೀ ಟೈಮ್ಗೆ ತುಂಬಾ ರುಚಿಯಾಗಿರುತ್ತೆ, ಗರ್ಗರಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ಗೆ 3 ಕಪ್ನಷ್ಟು ಮೊಸರನ್ನ ತಗೋತಾ ಇದ್ದೀನಿ. 3 ಕಪ್ ಆಯಿತು. ಈಗ ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ. ನೋಡಿ, 3 ಕಪ್ನಷ್ಟು ಮೈದಾ ಹಿಟ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, ಹಾಗೆ ಒಂದೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೀಟರ್ನಲ್ಲಾದರೂ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನು ಹೇಳಿರೋ ಅಂಥ ಪ್ರಮಾಣದಲ್ಲಿ ಮೊಸರು, ಮೈದಾ ಇರ್ಬೋದು, ಇವನ್ನೆಲ್ಲ ಹಾಕ್ಕೊಳ್ಳಿ. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಬೋಂಡ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಈಗಾಗಲೇ ಗೋಧಿ ಹಿಟ್ಟಿನಲ್ಲಿ ಸಹ ಯಾವ ರೀತಿ ಮಂಗಳೂರು ಬೋಂಡ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಸಿಹಿ ಬೋಂಡನೂ ಸಹ ಯಾವ ರೀತಿ ಗೋಧಿ ಹಿಟ್ಟಿನಲ್ಲಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ದರೆ ನೀವು ಅಲ್ಲಿ ನೋಡ್ಬೋದು, ಅಥವಾ ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದು. ನೋಡಿ, ನಾನು ತೋರಿಸ್ತಾ ಇರೋ ಹಾಗೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ. ಇದನ್ನು ಮುಚ್ಚಿಟ್ಟು ನಾವು ಒಂದು 4 ಗಂಟೆಗಳ ಕಾಲ ಬಿಡಬೇಕು. ಆಗ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ನೋಡಿ, ಈಗ ನಾನು ಅರ್ಧ ಇಂಚಿನಷ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿನ ಹಾಕ್ಕೊಂಡೆ. ಹಾಗೆ ಖಾರಕ್ಕೆ ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ನಿಮಗೆ ಹಿಟ್ಟೇನಾದರೂ ಗಟ್ಟಿ ಆದರೆ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇತ್ತು ಅಂತಂದರೆ ನೋಡಿ ಫ್ರೆಂಡ್ಸ್, ನೈಟೇನೆ ನೀವು ಕಲಸಿ ಇಟ್ಬಿಡ್ಬೋದು. ಬೆಳಗ್ಗೆ ನೀವು ಬೋಂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಸಂಜೆ ಟೈಮ್ ಮಾಡ್ತೀವಿ ಅಂತಂದರೆ ಬೆಳಗ್ಗೆನೇ ನೀವು ಕಲಸಿಟ್ಬಿಟ್ರೆ ಸಂಜೆಗೆ ನೀವು ಬೋಂಡ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿ, ನನ್ನ ಕೈಯಿಂದ ಬಿಡ್ತಾ ಇದ್ದೀನಲ್ಲ, ಆ ರೀತಿನಾದರೂ ಬಿಡ್ಬೋದು. ಆ ರೀತಿ ಹದಕ್ಕಿದ್ರೆ ನಮಗೆ ಬೋಂಡ ಹದವಾಗಿ ಬರುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ನೋಡಿ, ಈ ರೀತಿಯಾಗಿನಾದರೂ ನಾವು ಬಿಡ್ಬೋದು, ಅಥವಾ ನಾನು ಮೊದಲು ತೋರಿಸಿದ್ನಲ್ಲ ಆ ರೀತಿ ಕೈಯಲ್ಲಾದರೂ ಬಿಡ್ಬೋದು. ನೋಡಿ, ಅದಷ್ಟಕ್ಕದೇ ಎದ್ದೇಳ್ತಾ ಇದೆ. ಸ್ವಲ್ಪ ಜಾಗ ಬಿಟ್ಟರೆ ನೀಟಾಗಿ ಗುಂಡಾಗಿ ಬರುತ್ತೆ. ನಾನು ಸ್ವಲ್ಪ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಬಾಣಲಿ ತುಂಬ ಸೇರಿಸ್ಕೊಂಡ್ಬಿಟ್ಟೆ. ಹಾಗಾಗಿ ನೋಡಿ, ಇಕ್ಕಟ್ಟಾಗೋಯ್ತದು. ಸ್ವಲ್ಪ ಕಡಿಮೆನೇ ನೀವು ಬೋಂಡಗಳನ್ನ ಹಾಕ್ಕೊಳ್ಳಿ. ಈಗ ನೋಡಿ, ಕಡಿಮೆ ಉರಿಯಲ್ಲಿ ಅಂದರೆ ಮೀಡಿಯಮ್ ಉರಿಯಲ್ಲಿ ಹದವಾಗಿ ಹೊಂಬಣ್ಣಕ್ಕೆ ತಿರುಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಬರಬೇಕು. ಒಂದು ಕಡೆ ಬೆಳ್ಳಗಿರುತ್ತೆ, ಒಂದು ಕಡೆ ಬ್ರೌನ್ ಇರುತ್ತೆ. ನಾವು ಒಂದೇ ಡೈರೆಕ್ಷನಲ್ಲಿ ತಿರುಕೊಡ್ತಾ ಇದ್ದರೆ 2 ಕಡೆಯಲ್ಲೂ ಗೋಲ್ಡನ್ ಬ್ರೌನ್ ಬರುತ್ತೆ. ಹದವಾಗಿ ಬೆಂದಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಈ ರೀತಿ ಪ್ರತಿಯೊಂದು ಒಬ್ಬೆನೂ ಈ ರೀತಿ ನಾವು ಕರೆದುಕೊಳ್ಬೇಕು. ಕರೆದುಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ನಾನು ಹಾಕಿದ್ದೀನಿ. ಈಗ ಒಂದು ಪ್ಲೇಟ್ ಮೇಲೆ ಸರ್ವ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ಬೋದು ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ನೀವು ಹೊರಗಡೆ ನೋಡಿರ್ಬೋದು, ಸ್ಟ್ರೀಟ್ಗಳಲ್ಲಿ ಮಾರ್ತಾರಲ್ಲ, ಅದೇ ಥರ ರುಚಿ ಇರುತ್ತೆ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ, ಮೈದಾ ಒಳ್ಳೆಯದಲ್ಲ ಅಂತಂದರೆ ನೀವು ಗೋಧಿ ಹಿಟ್ಟಿನಲ್ಲೂ ಸಹ ಮಾಡ್ಬೋದು. ನಾನು ಮೈದಾದಲ್ಲಿ ಮಾಡಿ ತೋರಿಸಿರಲಿಲ್ಲ. ಇದರ ಟೇಸ್ಟೇ ಬೇರೆ, ಗೋಧಿ ಹಿಟ್ಟಿನ ಟೇಸ್ಟೇ ಬೇರೆ. ಹಾಗಾಗಿ ಒಂದ್ಸರಿ ನೀವು ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನೀಗ ಕಟ್ ಮಾಡಿ ನೋಡಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟ್ ಆಗಿದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ತಿನ್ನೋದಕ್ಕೆ ಸಿಹಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ತುಂಬಾನೇ ಸುಲಭವಾಗಿ ಆಗುತ್ತೆ. ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.